ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಿರಾಟ್ ಕೊಹ್ಲಿಗೆ ಭದ್ರತೆ ಕೊಡೋದಕ್ಕೂ ಆಗುವುದಿಲ್ವಾ? ಆರ್ಸಿಬಿ ವಿಜಯೋತ್ಸವದ ಸೂತಕವೇ ಮುಳುವಾಯ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟದ ಭಾಗ್ಯ ಯಾವಾಗ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕ್ರಿಕೆಟ್ಗೆ ಶಿಕ್ಷೆ. ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನುವಂಥದ್ದು ಆರ್ಸಿಬಿ ಅಭಿಮಾನಿಗಳ 18 ವರ್ಷಗಳ ಕನಸಾಗಿತ್ತು, 18 ವರ್ಷಗಳ ತಪಸ್ಸಾಗಿತ್ತು. 18 ವರ್ಷಗಳಿಂದ ಆ ದಿನಕ್ಕಾಗಿ ಕಾದಿದ್ರು, 18 ವರ್ಷಗಳಿಂದ ಅದಕ್ಕೆ ಬೇಕಾಗಿ ಪ್ರಾರ್ಥಿಸ್ತಾ ಇದ್ರು. 18 ವರ್ಷಗಳ ಕಾಲ 18 ನಂಬರ್ ಹಾಕಿದ್ದಂತಹ ಜರ್ಸಿ ನಂಬರ್ 18 ಇಟ್ಕೊಂಡಿರುವಂತಹ ವಿರಾಟ್ ಕೊಹ್ಲಿ ಕೂಡ ಅದಕ್ಕೆ 18 ವರ್ಷಗಳಿಂದ ದುಡಿದಿದ್ರು. ಅಷ್ಟೆಲ್ಲ ಆದಮೇಲೆ 18ನೇ ವರ್ಷಕ್ಕೆ ಆರ್ಸಿಬಿ IPL ಟೈಟಲ್ ಅನ್ನು ಗೆದ್ದಿತ್ತು. ಆದರೆ IPL ಟೈಟಲ್ ಅನ್ನು ಗೆದ್ದಿರೋದರ ಸಂಭ್ರಮಾಚರಣೆ, ಸರ್ಕಾರವೂ ಭಾಗಿಯಾಗಿ ನಡೆದಂತಹ ಸಂಭ್ರಮಾಚರಣೆಯಲ್ಲಿ ಕೊನೆಗೆ ಈಗ ಶಿಕ್ಷೆಗೆ ಗುರಿಯಾಗ್ತಾ ಇರುವಂಥದ್ದು ಕ್ರಿಕೆಟ್ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಭದ್ರತೆಯ ನೆಪ ಹೇಳ್ತಿದ್ದಾರೆ, ಭದ್ರತೆ ವಿಚಾರ ಹೇಳ್ತಿದ್ದಾರೆ, ಸುರಕ್ಷತೆ ವಿಚಾರ ಹೇಳ್ತಿದ್ದಾರೆ, ಸ್ಟೇಡಿಯಂನ ವಿಚಾರಗಳನ್ನು ಹೇಳ್ತಿದ್ದಾರೆ, ಕಾಂಪೌಂಡ್ ವಿಚಾರವನ್ನು ಹೇಳ್ತಿದ್ದಾರೆ, ಬದಲಾವಣೆಗಳ ವಿಚಾರವನ್ನು ಹೇಳ್ತಿದ್ದಾರೆ. ಇವೆಲ್ಲ ಹೇಳ್ಕೊಂಡು ಅಂತಿಮವಾಗಿ ಕ್ರಿಕೆಟ್ ಆಟವನ್ನು ರದ್ದು ಮಾಡಿದ್ದಾರೆ. ನಾಳೆ ಪಂದ್ಯ ನಡಿಬೇಕಿತ್ತು, ಇವತ್ತು ರದ್ದು ಮಾಡಿದ್ದಾರೆ. ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಏನಾಗ್ತಾ ಇದೆ ಇಲ್ಲಿ ಅಂತೇಳಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕ್ರಿಕೆಟ್ ಹಾಗಾದರೆ ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಸಿಗದೆ ಹೋದರೆ ಏನು ಕತೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಯ ಕೊರತೆ, ಪಂದ್ಯವೇ ರದ್ದು. ಅಸುರಕ್ಷತೆಯ ಹಣೆಪಟ್ಟಿಯಿಂದ ಇನ್ನೂ ಕೂಡ ಕನ್ನಡಿಗರ ಬಹಳ ಮೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಆಟಗಾರರ ಬಹಳ ಪ್ರೀತಿಯ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನೂ ಕೂಡ ಹೊರ. KCA ಹೊಸ ಅಧ್ಯಕ್ಷರ ಎಲ್ಲ ಪ್ರಯತ್ನಗಳು ಕೂಡ ವ್ಯರ್ಥವಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಕ್ರಿಕೆಟ್ ಪಿಚ್ ಇಂದ ಹಿಡಿದು ಆ ಇಡೀ ಗ್ರೌಂಡ್ ಅನ್ನು ಹೊಂದಿರತಕ್ಕಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಇಡೀ ದೇಶಕ್ಕೆ ಒಂದು ರೀತಿಯ ಮಾದರಿ. ಆದರೆ ಭದ್ರತೆಯ ವಿಚಾರಕ್ಕೆ ಬಂದಾಗ ಬಹಳಷ್ಟು ಲೋಪಗಳು ಇಲ್ಲಿ ಆಗಿದ್ದಾವೆ. ಇದರಲ್ಲಿ KCA ಜವಾಬ್ದಾರಿ ಇದ್ದೇ ಇದೆ. ಇದರಲ್ಲಿ IPL ಆಯೋಜನೆ ಮಾಡಿರತಕ್ಕಂತಹ ಸಂಸ್ಥೆಗಳ ಲೋಪಗಳಿದ್ದಾವೆ. ಇದರಲ್ಲಿ ಈಗಾಗಲೇ ಖುನಾ ವರದಿಯ ಪ್ರಕಾರವಾಗಿಯೇ ಹೋಗುತ್ತಿದೆ. ಖುನಾ ವರದಿಯಲ್ಲಿ ಈಗಾಗಲೇ ತಪ್ಪಿತಸ್ಥರುಗಳನ್ನು ಗುರುತಿಸಲಾಗಿದೆ. ಸರ್ಕಾರದ ತನಿಖೆಯ ವರದಿಗಳಲ್ಲೂ ಕೂಡ ತಪ್ಪಿತಸ್ಥರನ್ನ ಗುರುತಿಸಲಾಗಿದೆ. ವಿಶೇಷವಾಗಿ ಇದರಲ್ಲಿ RCBಯನ್ನ, DNA KCAಯನ್ನ ಹೊಣೆಗಾರಿಕೆ ಮಾಡಲಾಗಿದೆ. ಆದರೆ ಸರ್ಕಾರ ಅವತ್ತು ಅಷ್ಟು ಜನ IPS ಅಧಿಕಾರಿಗಳನ್ನ ಏನು ಅಮಾನತು ಮಾಡ್ತಲ್ಲ, ಹಾಗಾದರೆ ಸರ್ಕಾರದ ಜವಾಬ್ದಾರಿಗಳಿಲ್ವಾ? ಈ ಭದ್ರತಾ ಲೋಪಕ್ಕೆ, ಅವತ್ತಾದಂತಹ ಕಾಲು ತುಳಿತಕ್ಕೆ ಈಗ ನೋಡಿದರೆ IPL ವಿಜಯೋತ್ಸವದ ದಿನದ ಸಾವಿನ ಸೂತಕದಿಂದ ಇನ್ನೂ ಕೂಡ ಸ್ಟೇಡಿಯಂ ಹೊರ ಬಂದಿಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಕೂಡ ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಆದರೆ ಇಲ್ಲಿ KCA ಹೊಣೆಗಾರ ಆಗಬೇಕಾಗತ್ತೆ. ಈಗಿನ ಅಧ್ಯಕ್ಷರು ಮೊನ್ನೆಷ್ಟೇ ಬಂದಿದ್ದಾರೆ, ಆದರೆ ಹಿಂದಿನ ಆಡಳಿತ ಮಂಡಳಿ ಅವರು ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಇಲ್ಲಿ. ಮತ್ತು ಪ್ರೇಕ್ಷಕರ ಭದ್ರತೆಯ ಕಾರಣವನ್ನು ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಅಂದರೆ ಇಲ್ಲಿ ಅಪ್ರೋಚ್ ಕ್ರಿಕೆಟ್ ವಿಚಾರದಲ್ಲಿ, ಕ್ರಿಕೆಟ್ ಅನ್ನುವಂಥದ್ದು ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಅದರ ಜೊತೆಗೆ ಬಹಳ ದೊಡ್ಡದಾದಂತಹ ಬಿಸ್ನೆಸ್ ಕೂಡ ಇದೆ. ವಿರಾಟ್ ಕೊಹ್ಲಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದರೆ ಸಾವಿರಾರು ಜನ ಅಭಿಮಾನಿಗಳು ಬರ್ತಾರೆ, ಅಲ್ಲೊಂದು ಬಿಸ್ನೆಸ್ ನಡೀತಾ ಇರುತ್ತೆ. ಆದರೆ ನಾಳೆಯಿಂದ ನಡಿಬೇಕಾಗಿದ್ದಂಥ ವಿಜಯ್ ಹಜಾರೆ ಪಂದ್ಯಕ್ಕೆ ಸರ್ಕಾರದಿಂದ ಅನುಮತಿ ನಿರಾಕರಿಸಲಾಗಿದೆ. ಅದು ಯಾವಾಗ? ಇವತ್ತು ನಿರಾಕರಿಸಲಾಗಿದೆ. ಹಲವು ಷರತ್ತುಗಳನ್ನು ಹಾಕಿ ಪೊಲೀಸ್ ಇಲಾಖೆ ಅನುಮತಿಯನ್ನ ನಿರಾಕರಿಸಿದೆ. ಇಲ್ಲೆಲ್ಲೋ ಒಂದು ಕಡೆಯಲ್ಲಿ ಸರ್ಕಾರದ ಇಲಾಖೆಗಳ ಬಗ್ಗೆಯೂ ಕೂಡ ಅನುಮಾನಗಳು ಬರ್ತವೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಪೊಲೀಸರ ಪರ್ಮಿಷನ್ ಅಂತಾರೆ, ಇನ್ನೊಂದು ಕಡೆಯಲ್ಲಿ GBA ಮುಖ್ಯ ಆಯುಕ್ತರ ನೇತೃತ್ವದ ಸಮಿತಿ ಅಂತಾರೆ, ಮತ್ತೊಂದು ಕಡೆಯಲ್ಲಿ ಪರಮೇಶ್ವರ್ ಅವರು ಪರ್ಮಿಷನ್ ಅಂತಾರೆ. ಯಾರಿಲ್ಲಿ ನಿರ್ಧಾರ ಕೈಗೊಳ್ತಾ ಇರುವಂತವರು? ದೆಹಲಿ ಆಂಧ್ರ ಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಆ ಪಂದ್ಯ ಬೆಂಗಳೂರಿನಲ್ಲಿ ನಡಿಬೇಕಾಗಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿತ್ತು. ವಿರಾಟ್ ಕೊಹ್ಲಿ ಭಾರಿ ಭಾಗಿಯಾಗ್ತಾ ಇದ್ದಾರೆ ನೋಡಿ. ಹಲವಾರು ವರ್ಷಗಳ ನಂತರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ, KL ರಾಹುಲ್ ಆಡ್ತಾ ಇದ್ದಾರೆ, ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ. ಘಟಾನುಘಟಿ ಆಟಗಾರರು ಆಡ್ತಾ ಇರುವಂತಹ ವಿಜಯ್ ಹಜಾರೆ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತಹ ಪಂದ್ಯ. ಆ ಪಂದ್ಯಕ್ಕೆ ಈಗ ವಿರಾಟ್ ಕೊಹ್ಲಿ ನೋಡಬೇಕು ಅಂತ ಹೇಳಿ ಜನರು ಬರುವಂತಹ ಕಾರಣಕ್ಕಾಗಿ ಭದ್ರತೆಯ ಸಮಸ್ಯೆ ಎದುರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಟ್ಲೀಸ್ಟ್ ಪಂದ್ಯ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು
ಪ್ರೇಕ್ಷಕರು ಇಲ್ಲದೆ ಪಂದ್ಯವನ್ನು ನಡೆಸಬೇಕು ಅನ್ನೋಂತಹ ರೀತಿಯಂತಹ ಪ್ಲಾನ್ಗಳು ಕೂಡ ಇದ್ವು. ಆದರೆ ಈಗ ಭದ್ರತೆಯ ಕಾರಣವನ್ನ ಮುಂದಿಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಮಾತನಾಡಿದರೆ ತೋರಿಸ್ತೀನಿ. ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ದಿ ಕಮಿಟಿ ವಿಚ್ ಹ್ಯಾಡ್ ಗಾನ್ ಟು ದಿ ಸ್ಟೇಡಿಯಂ ಎಸ್ಟರ್ಡೇ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, different departments had gone, including fire, BESCOM, PWD, health, GBA and the police. As per the report of the departments, the permission has not been granted for match tomorrow. So, but what's the reason? There are it is under consideration. The committee has given a detailed report, but as of now, the permission is not granted. Yeah. ಸೊ ಈಗ ಸಮಿತಿ ತನ್ನ ರೆಕಮೆಂಡೇಶನ್ ಪ್ರಕಾರವಾಗಿ ಇಲ್ಲಿ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹಾಗಾಗಿ ನಿರಾಕರಿಸಲಾಗಿದೆ. ಹೌದು, ಅಂತಿಮವಾಗಿ ಕ್ರಿಕೆಟ್ ಗೆದ್ದಲು ಕೂಡ ಜನರ ಜೀವ ಮುಖ್ಯ, ಅದರಲ್ಲಿ ಎರಡು ಮಾತಿಲ್ಲ, ಜನರ ಜೀವ ಮುಖ್ಯ. ಆದರೆ ಪಂದ್ಯ ರದ್ದಾಗ್ತಾ ಇದ್ದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ಮೌನವಾಗಿದ್ದಾರೆ. ವಿಶೇಷವಾಗಿ ಇವರು ಒಂದಿಷ್ಟು ಷರತ್ತುಗಳನ್ನು ಅನ್ವಯಿಸಿ ಅನುಮತಿಯನ್ನು ಬದಲಿಗೆ ಕೊಡ್ತಾರೆ. 17 ಷರತ್ತುಗಳನ್ನು ಹಾಕಿ 4 ದಿನದ ಹಿಂದೆಷ್ಟೇ ಅನುಮತಿಯನ್ನು ಪೊಲೀಸರು ಕೊಟ್ಟಿದ್ರು. ಒಂದು ಪಂದ್ಯ ನಡಿಬೇಕಾದ್ರೆ ಒಂದು ರಾಷ್ಟ್ರ ಮಟ್ಟದ ಪಂದ್ಯ ಇದು. ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಪಂದ್ಯವನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದೆ KCA. ವಿರಾಟ್ ಕೊಹ್ಲಿಗೆ ಭದ್ರತೆ ಕೊಡೋದಕ್ಕೆ ಆಗದಷ್ಟು ವೀಕ್ ಆಯ್ತು ನಮ್ಮ ಗೃಹ ಇಲಾಖೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದು? ಈಗ ಅಲ್ಲಿ ಪಂದ್ಯಗಳು ನಡೀತಾ ಇದ್ದಾಗ ತೊಂದರೆ ಆಗಿರುವಂಥದ್ದು, ವಿಜಯೋತ್ಸವ ಸಂದರ್ಭದಲ್ಲಿ ತೊಂದರೆ ಆಗಿರುವಂಥದ್ದು, ಪಂದ್ಯಗಳ ಸಂದರ್ಭದಲ್ಲಿ ಯಾವತ್ತಾದ್ರೂ ತೊಂದರೆ ಆಗಿರುವಂಥದ್ದು ಇತಿಹಾಸ ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಈ ವಿಷಯಗಳನ್ನು ಕೂಡ ಗಮನಿಸಬೇಕಾ ಬೇಡವಾ? ಹಾಗಾದ್ರೆ ಕಾಲ್ತುಳಿತದ ವೇಳೆ ಆದ ತಪ್ಪುಗಳನ್ನ ಸರಿಪಡಿಸ್ಕೊಂಡಿಲ್ವಾ ಅಂತ ಹೇಳಿ ಅದು ಕೂಡ ಪ್ರಶ್ನೆ ಇದ್ದೇ ಇದೆ. ಯಾಕಂದ್ರೆ KCA ಜವಾಬ್ದಾರಿಯೂ ಕೂಡ ಇದ್ದೇ ಇದೆ ಇದರಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ KCAಯಲ್ಲಿ ಈಗ ಹೊಸ ಆಡಳಿತ ಬಂದಿದೆ, ಆದರೆ ಮೊನ್ನೆವರೆಗೂ ಇದ್ದಂಥ ಆಡಳಿತ ಸಮಿತಿಯವರು ಅವ್ರೇನು ಮಾಡ್ತಾ ಇದ್ರು? ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಒಂದು ಪಂದ್ಯಕ್ಕೆ ಬೇಕಾದ ತಯಾರಿಗಳನ್ನು ಏನು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡ್ತಾರೆ? ಇವರೆಲ್ಲರ ಈ ಏನು ನಿರ್ಲಕ್ಷ್ಯಗಳಿಂದಾಗಿ ಯಾರ ಪ್ರತಿಷ್ಠೆಗೆ ಕುಂದುಂಟಾಗುವಂಥದ್ದು? ನಮ್ಮ ಬೆಂಗಳೂರಿನ ಪ್ರತಿಷ್ಠೆಗೆ ಇದು ಕುಂದುಂಟಾಗುವಂಥದ್ದು ಅಲ್ವಾ? ದೇಶೀಯ ಪಂದ್ಯಗಳಿಗೆ ಭದ್ರತೆ ಕೊಡಲಾಗ್ತಾ ಇಲ್ಲ, IPL ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಹೇಗೆ ಭದ್ರತೆ ಕೊಡ್ತಾರೆ? ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಭದ್ರತೆಯ ಪ್ರಶ್ನೆ ಇಲ್ಲಿ ಇದೆ? ಈ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಮೊದಲಿಗೆ ಅನುಮತಿಯನ್ನು ಕೊಡ್ತಾರೆ, ನಂತರ ಇಲ್ಲ ಅಂತ. ಇಲ್ಲೀಗ ಸ್ಟೇಡಿಯಂನ ಸಮಸ್ಯೆ ಬಗ್ಗೆ ಸಮಿತಿಯ ವರದಿಯಲ್ಲಿರುವಂಥದ್ದು, ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಕೂಡ ಬಹಳ ಕಿರಿದಾಗಿವೆ, ಎಲ್ಲಾ ಗೇಟ್ಗಳು ಕೂಡ ತುಂಬಾ ಚಿಕ್ಕದಾಗಿದ್ದಾವೆ ಅಂತ ಹೇಳಿ. ಅಗ್ನಿಶಾಮಕ ವಾಹನ, ಆಂಬ್ಯುಲೆನ್ಸ್ ಸಂಚಾರಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ. ಸಾರ್ವಜನಿಕ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟಗಾರರ ವಾಹನಗಳ ಪಾರ್ಕಿಂಗಿಗೂ ಸ್ಟೇಡಿಯಂನಲ್ಲಿ ಜಾಗ ಇಲ್ಲ. ಸ್ಟೇಡಿಯಂನಲ್ಲಿ ಎಲ್ಲಿಯೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಗಳು ಇಲ್ಲ. ಸ್ಟೇಡಿಯಂ ಸುತ್ತಲೂ ನಿರ್ಮಿಸಿರುವಂತಹ ತಡೆಗೋಡೆ ಅವೈಜ್ಞಾನಿಕವಾಗಿದೆ. ಸುತ್ತಲೂ ಕಟ್ಟಿರುವಂತಹ ತಡೆಗೋಡೆನೇ ಅವೈಜ್ಞಾನಿಕವಾಗಿದೆ. ಬಹುಶಃ ಗೋಡೆ ಇಲ್ಲದೆ ಇದ್ರೆ ಸ್ಟೇಡಿಯಂಗೆ ಎಂಟ್ರಿ ಹೇಗೆ ಫಿಕ್ಸ್ ಆಗುತ್ತೆ? ಬಹಳಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ. ಯಾಕಂದರೆ ಕಾಲ್ತುಳಿತ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗಿಲ್ಲ. ಇದು KCA ಜವಾಬ್ದಾರಿಯೂ ಕೂಡ. KCAಯೂ ಕೂಡ ಇಷ್ಟು ತಿಂಗಳುಗಳ ಕಾಲ ಇವರು ಹಂಗಾದ್ರೆ ಆಟ ಆಡಿಸೋದೇ ಇಲ್ಲ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರಾ? ಏನು ಮಾಡ್ತಾ ಇದ್ದಾರೆ KCAನವರು? ಅದು ಕೂಡ ಪ್ರಶ್ನೆ ಇರುವಂಥದ್ದು. ಪಂದ್ಯ ನಡೆಸೋದಕ್ಕೆ ಸ್ಟೇಡಿಯಂನಲ್ಲಿ ವಾತಾವರಣ ಪೂರಕವಾಗಿಲ್ಲ ಅಂಥೇಳಿ ತಜ್ಞರ ಸಮಿತಿ ವರದಿಯನ್ನು ಕೊಟ್ಟಿದೆ. ಈ ಮೂಲಕವಾಗಿ KCAದವರೆಗೂ ಕೂಡ ಬೆಂಗಳೂರಿನಲ್ಲಿ ಆಟ ಆಗಬೇಕು ಅಂತ ಹೇಳೋದು ಬಹುಶಃ ಇದ್ದಿರಲಿಲ್ಲ. ಈಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಮೊನ್ನೆ ಅಧ್ಯಕ್ಷರಾಗಿದ್ದಾರೆ, ಹೊಸ ಕಮಿಟಿ ಬಂದ ತಕ್ಷಣ ಏನು ಬದಲಾವಣೆ ಒಂದೇ ದಿವಸದಲ್ಲಿ ಬದಲಾವಣೆ ಆಗಿದೆ, ಒಂದು ವಾರದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ IPL ಮುಗಿದು ಕಾಲ್ತುಳಿತ ಪ್ರಕರಣ ಮುಗಿದು 6 ತಿಂಗಳಾಯ್ತಲ್ಲ, ಈ 6 ತಿಂಗಳಲ್ಲಿ ಯಾಕೆ ಇನ್ನೂ ಕೂಡ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ? ಈ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂತೆ GBA ಮುಖ್ಯ ಆಯುಕ್ತರು ಮಾತನಾಡಿದರೆ ತೋರಿಸ್ತೀನಿ. ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಮಾತ್ರ ಇದ್ರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ. That will be up to government to decide what they want. I am not in a position to comment on this now, but ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ. ನಾವು ಇದರ ಬಗ್ಗೆ ಕುಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದರು. ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಾವು ಅದರ ಬಗ್ಗೆ ಡೀಟೇಲ್ಸ್ ರಿಪೋರ್ಟ್ ನಲ್ಲಿ ಕಳಿಸ್ತೇವೆ. ಈಗ ಎಲ್ಲವನ್ನು ಕೂಡ ವರದಿ ರೆಡಿ ಇದೆ, ವರದಿ ಸರ್ಕಾರ ಕೊಡ್ತೀವಿ, ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ.
ಸರ್ಕಾರ ಏನು ಹೇಳ್ತಿದೆ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಏನು ಹೇಳ್ತಾರೆ ಅನ್ನೋದು ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿದ್ರೆ ಕೊಡ್ತೀವಿ. ಹೋಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು, ಅವರು ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸಿ ಎಂ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರ್ದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸು ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ಉಪಮುಖ್ಯಮಂತ್ರಿಯವರು ಜವಾಬ್ದಾರಿಯನ್ನು ಹೋಮ್ ಮಿನಿಸ್ಟರ್ ಮೇಲೆ ಹಾಕಿದ್ದಾರೆ. ಮೊನ್ನೆ ಉಪಮುಖ್ಯಮಂತ್ರಿಯವರು ಹೇಳ್ತಾ ಇದ್ರು, ಇಲ್ಲ ಹೆಂಗಾದ್ರೆ ಸರಿ ಬೆಂಗಳೂರಿನಲ್ಲೇ ಮ್ಯಾಚ್ ಆಯೋಜನೆ ಮಾಡಿಸ್ಬೇಕು ಅಂದ್ಕೊಂಡು. IPL ಟೈಟ್ಲ್ ಗೆದ್ದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸೇರಿಕೊಂಡೇ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು. ಏನೋ ಸ್ಟೇಡಿಯಂಗೆ ಹೋಗಿ IPL ಕಪ್ಪನ್ನು ಎತ್ತಿ ಅದಕ್ಕೆ ಚುಂಬಿಸುವಂತಹ ಕೆಲಸವನ್ನು ಉಪಮುಖ್ಯಮಂತ್ರಿಯವರು ಮಾಡಿದರು. ಈಗ ಮ್ಯಾಚ್ ವಿಚಾರಕ್ಕೆ ಬಂದಾಗ ಗೃಹ ಸಚಿವರ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾರ್ದು ಸಮಸ್ಯೆ ಇರುವಂಥದ್ದು, ಏನು ಸಮಸ್ಯೆ ಇರುವಂಥದ್ದು? ಸರ್ಕಾರದಲ್ಲಿರುವಂಥ ಸಮಸ್ಯೆ ಕ್ರಿಕೆಟ್ ಮೇಲೆ ಆಗ್ತಾ ಇದೆಯಾ, ಅಥವಾ ಸ್ಟೇಡಿಯಂನಲ್ಲಿರುವಂಥ ಸಮಸ್ಯೆ ಅಂತ ಕಾರಣಕ್ಕಾಗಿ ಮಾತ್ರ ಇದು ಕ್ರಿಕೆಟ್ ನಡೀತಾ ಇಲ್ವಾ? ಯಾರಿದು ಸಮಸ್ಯೆ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕಾಗಿದೆ. ಯಾಕಂದರೆ ಕ್ರಿಕೆಟ್ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಬೆಂಗಳೂರಲ್ಲಿ ಆಡ್ತಾರೆ ಅಂತ ಅದೊಂದು ರೀತಿಯಂಥ ಖುಷಿಯ ವಿಚಾರ ಇರುತ್ತೆ. ಮತ್ತು ಬೆಂಗಳೂರಂತಹ ನಗರದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡೋದಕ್ಕೆ ಕಷ್ಟಪಡಬೇಕಾದ ಪರಿಸ್ಥಿತಿ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಬೆಂಗಳೂರಿಗೆ ಶೋಭೆ ತರುತ್ತೆ ಅನ್ನೋಂತಹ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. ಇದಾಗಿತ್ತು.